ಮಾನವನ ಜೀವನವು ಸಂಕೀರ್ಣತೆ ಮತ್ತು ವೈವಿಧ್ಯದ ನೈಸರ್ಗಿಕತೆಯನ್ನು ಹೊಂದಿದೆ. ಈಶಾವಾಸ್ಯೋಪನಿಷತ್ತಿನ ಅಸುರ್ಯ ನಾಮ ತೇ ಲೋಕ ಅಂಧೇನ ತಮಸಾ ಸವೃತಾ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಯೇ ಕೆ ಆತ್ಮಹನೋ ಜನಾಃ ಎಂಬ ಶ್ಲೋಕವು ಜೀವನ್ಮೂಲ ಭಾವನೆ, ಅಧ್ಯಾತ್ಮದ ತತ್ವ ಮತ್ತು ಜೀವನದ ನೈತಿಕ ಮಾರ್ಗದ ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ತಿಳಿವಳಿಕೆಯನ್ನು ನೀಡುತ್ತದೆ. ಈ ಶ್ಲೋಕವು ಹೇಳುವುದು, ಜೀವನದಲ್ಲಿ ಅಂಧಕಾರ ಮತ್ತು ಅಸೂರತ್ವದಿಂದ ತನ್ನ ಅಧ್ಯಾತ್ಮ ಬುದ್ಧಿಯನ್ನು ಹಿಂಸೆಯ ಮೂಲಕ ಹೀನಪಡಿಸಿಕೊಂಡವರು ಮೃತ್ಯುವಿನ ನಂತರವೂ ಆ ಪರಲೋಕದಲ್ಲಿ ಸಂಕಷ್ಟದ ಅನುಭವಕ್ಕೆ ಒಳಗಾಗುತ್ತಾರೆ ಎಂಬುದಾಗಿದೆ. ಶ್ಲೋಕದಲ್ಲಿ ಅಸುರ್ಯ ನಾಮ ತೇ ಲೋಕ ಎಂಬ ಭಾಗವು ಮಹತ್ವಪೂರ್ಣ. ಅಸುರ್ಯ ಅಥವಾ ದಾರುಣ, ಅಹಂಕಾರದಿಂದ, ದೋಷದಿಂದ, ಇಚ್ಛಾಶಕ್ತಿಯೊಂದಿಗೆ, ಪಾಪಭಾವದಿಂದ ನಡೆಸುವ ಜೀವನವು ಅಸುರ ಲೋಕದಂತೆ ಪರಿಗಣಿಸಲಾಗಿದೆ. ಈ ಲೋಕದಲ್ಲಿ ನೈತಿಕತೆಯ ಅವಲಂಬನೆಯಿಲ್ಲ, ಸಹಾನುಭೂತಿ ಮತ್ತು ಮಿತಿಮೀರದ ಕ್ರಿಯೆಗಳಿಗೆ ಮೌಲ್ಯವಿಲ್ಲ. ಜೀವನದ ಗುರಿಯನ್ನು ಪೂರಕವಾಗಿ ಅರಿಯದ, ಕೇವಲ ಸ್ವಾರ್ಥ, ಆಕಾಂಕ್ಷೆ ಮತ್ತು ವಾಸನೆಯನ್ನು ತಾನು ಪಾಲಿಸುವ ವ್ಯಕ್ತಿಗಳು ಈ ಲೋಕದಲ್ಲಿ ಪ್ರವೇಶಿಸುತ್ತಾರೆ. ಈ ಲೋಕವು ಪ್ರಕೃತಿಯಿಂದಲೇ ಅಂಧಕಾರದಿಂದ ತುಂಬಿದೆ, ಏಕೆಂದರೆ ಅದು ಜ್ಞಾನ, ತತ್ವ, ಧರ್ಮ, ಆತ್ಮಚೇತನದಿಂದ ದೂರವಿರುವವರಾಗಿದ್ದವರು ನಿರ್ಮಿಸುತ್ತಾರೆ. ಅಂಧೇನ ತಮಸಾ ಸವೃತಾ ಎಂಬ ಪದ್ಯವು ಈ ಸ್ಥಿತಿಯನ್ನು ಮತ್ತಷ್ಟು ವಿಶದಗೊಳಿಸುತ್ತದೆ. ಅಂಧಕಾರ ಮತ್ತು ತಮಸ್ಸು ಇವು ಜ್ಞಾನವಿಲ್ಲದ ಸ್ಥಿತಿಯನ್ನು ಸೂಚಿಸುತ್ತವೆ. ಅರ್ಥಾತ್ ಬುದ್ಧಿವಂತಿಕೆ ಇಲ್ಲದ, ಧರ್ಮಬೋಧನೆಯಿಲ್ಲದ, ತತ್ವ ಮಾರ್ಗದಲ್ಲಿ ದೂರವಿರುವ ಜನರು ಈ ಪ್ರವೃತ್ತಿಯಲ್ಲಿ ಸೇರುತ್ತಾರೆ. ತಮಸ್ಸಿನಿಂದ ಮುಚ್ಚಲ್ಪಟ್ಟ ಮನಸ್ಸು ಅತಿ ಭಯಾನಕವಾಗಿದೆ. ಅದು ವ್ಯಕ್ತಿಯ ಒಳಜ್ಞಾನವನ್ನು, ಆತ್ಮದ ಬೆಳಕನ್ನು, ನೈತಿಕ ನಿರ್ಣಯಶೀಲತೆಯನ್ನು ಅಡಗಿಸುತ್ತದೆ. ಈ ವ್ಯಕ್ತಿಗಳು ತಮ್ಮ ಸಂಸಾರದಲ್ಲಿ, ತಮ್ಮ ಸಂಬಂಧಗಳಲ್ಲಿ, ತಮ್ಮ ಕೆಲಸಗಳಲ್ಲಿ ಸತತ ಅಸಂತೃಪ್ತಿಯನ್ನು ಅನುಭವಿಸುತ್ತಾರೆ. ತಮ್ಮ ಇಚ್ಛಾಶಕ್ತಿಯನ್ನೇ ಪಾಲಿಸುವುದರಿಂದ ಅವರು ಸ್ವತಃ ತಮ್ಮ ಆತ್ಮವನ್ನು ಹಾಳು ಮಾಡುತ್ತಾರೆ. ಇತರರಿಗೂ ಹಾನಿ ಮಾಡುವುದರಿಂದ ಪ್ರಪಂಚದಲ್ಲಿ ಅಸಮಾಧಾನ, ಸಂಕಷ್ಟಗಳನ್ನು ಸೃಷ್ಟಿಸುತ್ತಾರೆ. ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಎಂಬ ಪದ್ಯವು ಮರಣಾಂತರ ಪರಿಣಾಮವನ್ನು ವಿವರಿಸುತ್ತದೆ. ನಾವು ಈ ಜೀವನದಲ್ಲಿ ನಡೆಸುವ ಕ್ರಿಯೆಗಳು, ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಆತ್ಮಚೇತನದ ಬಳಕೆ ಆಲ್ ಡಿಟರ್ಮಿನ್ ದ ನೆಕ್ಸ್ಟ್ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್. ಅಸುರ್ಯ, ಅಂಧಕಾರ, ತಮಸ್ಸಿನಿಂದ ಮುಚ್ಚಲ್ಪಟ್ಟ ಜನರು ತಮ್ಮ ಕ್ರಿಯೆಗಳ ಪರಿಣಾಮವಾಗಿ ಈ ಜೀವನದ ಮರಣಾಂತರದಲ್ಲಿ ಸಂಕಷ್ಟಪೂರ್ಣ ಲೋಕಗಳಿಗೆ ಹೋಗುತ್ತಾರೆ. ಅವರಿಗೆ ಸಂತೃಪ್ತಿ, ಶಾಂತಿ ಅಥವಾ ಮೌನ ಸಹಜವಾಗಿ ದೊರೆಯುವುದಿಲ್ಲ. ಈ ಶ್ಲೋಕವು ನಮ್ಮ ಮನಸ್ಸಿನಲ್ಲಿ ನೈತಿಕ ಜಾಗೃತಿಯನ್ನು ಹುಟ್ಟುಹಾಕುತ್ತದೆ, ಏಕೆಂದರೆ ನಮ್ಮ ಕರ್ಮಗಳು ಮತ್ತು ಮನೋಭಾವನೆಗಳು ಮರಣಾಂತರದ ದಿಕ್ಕನ್ನು ನಿರ್ಧರಿಸುತ್ತವೆ ಎಂದು ತಿಳಿಸುತ್ತದೆ. ಯೇ ಕೆ ಆತ್ಮ ಹನೋ ಜನಾಃ ಎಂಬ ಭಾಗವು ಶ್ಲೋಕದ ಪ್ರಮುಖ ತತ್ವಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಆತ್ಮವನ್ನು ಹಾನಿ ಮಾಡುವ ಜನರು ಎಂದರೆ ಅವರು ತಮ್ಮ ಆತ್ಮವನ್ನು ಗುರುತಿಸುವ ಬುದ್ಧಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ತಮ್ಮ ಹೃದಯದಲ್ಲಿ ಅಹಂಕಾರ, ಕ್ರೋಧ, ಮಾಯಾಜಾಲ, ಅಸಹಿಷ್ಣುತೆ ಮತ್ತು ಅಸ್ಮಿತೆಯ ಮೂಲಕ ಶುದ್ಧತೆಯನ್ನು ಹಾನಿ ಮಾಡುತ್ತಾರೆ. ಅವರು ತಮ್ಮ ಬುದ್ಧಿ ಮತ್ತು ಮನಸ್ಸಿನ ಬೆಳಕನ್ನು ಹೀನಪಡಿಸುತ್ತಾರೆ. ತಮ್ಮ ಸ್ವಾಭಾವಿಕ ಧರ್ಮಪರ ಬುದ್ಧಿಯನ್ನು ಅಲಕ್ಷ್ಯ ಮಾಡುತ್ತಾರೆ. ಈ ಹಾನಿ ಸ್ವತಃ ಅವರ ಮುಂದಿನ ಜೀವನದಲ್ಲಿ ತೀವ್ರ ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಅವರು ತಮ್ಮ ಆತ್ಮವನ್ನು ಅಂಧಕಾರ, ತಮಸ್ಸು ಮತ್ತು ಅಸುರತ್ವದಲ್ಲಿ ಬಿಟ್ಟು ಬಿಡುವ ಮೂಲಕ ತಮ್ಮ ಸ್ವತಃ ಮುಕ್ತನಾದಾಗುವ ಮಾರ್ಗವನ್ನು ನಾಶ ಮಾಡುತ್ತಾರೆ. ಈ ಶ್ಲೋಕದ ಒಳ ಅರ್ಥವು ಜೀವನದಲ್ಲಿ ನೈತಿಕತೆ, ಧರ್ಮ, ಜ್ಞಾನ ಮತ್ತು ಆತ್ಮಚೇತನದ ಮಹತ್ವವನ್ನು ವಿವರಿಸುತ್ತದೆ. ಮಾನವನಿಗೆ ನೀಡಲಾದ ಶಕ್ತಿ, ಬುದ್ಧಿ, ಕರ್ಮ ಮತ್ತು ಜೀವನ ಶಕ್ತಿಯನ್ನು ಸ್ವಾರ್ಥ, ಕ್ರೋಧ, ಮೋಹ ಅಥವಾ ಅಸಹಿಷ್ಣುತೆಗೆ ಬಳಸುವವರು ತಮ್ಮ ಆತ್ಮವನ್ನು ಹಾನಿ ಮಾಡುತ್ತಾರೆ. ಜೀವನವು ಕೇವಲ ಶಾರೀರಿಕ ಬದುಕಿಗೆ ಮಾತ್ರ ಸೀಮಿತವಲ್ಲ, ಅದು ಆತ್ಮ, ಮನಸ್ಸು,
ನೈತಿಕತೆಯ ಬೆಳಕು ಮತ್ತು ಶಾಂತಿಗೆ ದಾರಿ ತೋರುತ್ತದೆ. ನಾವು ಈ ಬೆಳಕನ್ನು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಮುಂದಿನ ಜೀವನದಲ್ಲಿ ಸಂಕಷ್ಟ ಮತ್ತು ಸಂಕೋಚ ಅನುಭವಕ್ಕೆ ಒಳಗಾಗುತ್ತೇವೆ. ಭಾಷ್ಯದಲ್ಲಿ ಹೇಳುವುದೇನೆಂದರೆ, ಅಸುರ್ಯ ಲೋಕವು ಅಸುರತ್ವ, ಅಂಧಕಾರ ಮತ್ತು ತಮಸ್ಸಿನಿಂದ ಕೂಡಿರುವ ಸ್ಥಿತಿ. ಅದು ಕೇವಲ ಭೌತಿಕ ಸ್ಥಿತಿಯಲ್ಲ, ಮನಸ್ಸಿನ ಸ್ಥಿತಿಯನ್ನು ಸೂಚಿಸುತ್ತದೆ. ಹೀಗಾಗಿ ಮನುಷ್ಯನು ತನ್ನ ಜೀವನದಲ್ಲಿ ಶುದ್ಧ ಮನಸ್ಸು, ಧರ್ಮ, ನೈತಿಕತೆ, ಆತ್ಮಚೇತನವನ್ನು ಪೋಷಿಸಿ ನಿಷ್ಕಾಮ ಕರ್ಮ ಮಾರ್ಗದಲ್ಲಿ ನಡೆಯಬೇಕು. ಆತ್ಮದ ಬೆಳಕನ್ನು ಹಾನಿ ಮಾಡುವ ಕ್ರಿಯೆಗಳ ಮೂಲಕ ಜೀವನವನ್ನು ಕಳೆಯುವವರು ಮರಣಾಂತರದಲ್ಲಿ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಈ ಶ್ಲೋಕವು ನಮಗೆ ಕಲಿಸುತ್ತದೆ, ಜೀವನವು ಕೇವಲ ದೇಹಕ್ಕೆ ಸಂಬಂಧಪಟ್ಟ ಸಾಧನೆಯಲ್ಲ, ಅದು ನಮ್ಮ ಆತ್ಮವನ್ನು ಅರಿಯಲು, ಮನಸ್ಸನ್ನು ಶುದ್ಧಗೊಳಿಸಲು, ಕರ್ಮದ ಮೂಲಕ ಮುಕ್ತನಾದಾಗಲು ಮಾರ್ಗವಾಗಿದೆ. ನಾವು ಯಾವ ಕಾರ್ಯದಲ್ಲಿಯೇ ತೊಡಗಿಸಿಕೊಂಡರೂ ನಿಷ್ಕಾಮ, ಸಮರ್ಪಿತ, ಧರ್ಮಪರ ಮನಸ್ಸಿನೊಂದಿಗೆ ಮಾಡಿದಾಗ ಆತ್ಮವು ಬೆಳಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ ಮತ್ತು ಸಂಕಷ್ಟಗಳಿಂದ ಮುಕ್ತಿಯ ಹಾದಿಯಲ್ಲಿ ಸಾಗುತ್ತದೆ. ಈ ಶ್ಲೋಕವು ಜೀವನದ ನೈತಿಕತೆಯ, ತತ್ವಜ್ಞಾನದ ಮತ್ತು ಅಧ್ಯಾತ್ಮದ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಇದು ಮನಸ್ಸಿನಲ್ಲಿ ಜಾಗೃತಿಯನ್ನು ಹುಟ್ಟುಹಾಕುತ್ತದೆ, ನಮ್ಮ ಕರ್ಮಗಳ ಮಹತ್ವವನ್ನು ತಿಳಿಸುತ್ತದೆ ಮತ್ತು ನಮ್ಮ ಆತ್ಮವು ಮುಕ್ತನಾದಾಗುವ ಮಾರ್ಗವನ್ನು ನೇರವಾಗಿ ತೋರಿಸುತ್ತದೆ. ಈಶಾವಾಸ್ಯೋಪನಿಷತ್ತಿನ ಅಸುರ್ಯ ನಾಮ ತೇ ಲೋಕ ಅಂಧೇನ ತಮಸಾ ಸವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಯೇ ಕೇ ಆತ್ಮ ಹನೋ ಜನಾಃ ಎಂಬ ಮಂತ್ರವು ಮಾನವನ ಬದುಕಿನ ಆಳವಾದ ತತ್ವವನ್ನು ಬಿಚ್ಚಿಡುತ್ತದೆ. ಈ ಮಂತ್ರವು ಕೇವಲ ಪರಲೋಕದ ಭಯವನ್ನು ಉಂಟುಮಾಡುವುದಲ್ಲ, ಬದುಕಿನಲ್ಲಿಯೇ ಮನುಷ್ಯನು ತನ್ನ ಆತ್ಮವನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದರ ಕುರಿತು ಎಚ್ಚರಿಕೆ ನೀಡುತ್ತದೆ. ಅಸುರ್ಯ ಲೋಕ ಎಂದರೆ ಸೂರ್ಯರಹಿತ, ಬೆಳಕಿಲ್ಲದ, ಜ್ಞಾನವಿಲ್ಲದ ಲೋಕ. ಅಹಂಕಾರ, ಕ್ರೋಧ, ಲೋಭ, ಮೋಹ, ಅಸಹಿಷ್ಣುತೆ, ದ್ವೇಷ ಇವುಗಳಿಂದ ತುಂಬಿದ ಮನಸ್ಸು ಅಸುರ್ಯ ಲೋಕದಂತಾಗುತ್ತದೆ. ಇಂತಹ ಮನಸ್ಸು ತನ್ನೊಳಗಿನ ಆತ್ಮಜ್ಞಾನವನ್ನು, ಧರ್ಮವನ್ನು, ಶುದ್ಧತೆಯನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಅಂಧೇನ ತಮಸಾ ಸವೃತಾಃ ಎಂದರೆ ಜ್ಞಾನವಿಲ್ಲದ, ಧರ್ಮವಿಲ್ಲದ, ಆತ್ಮಚೇತನವಿಲ್ಲದ ಸ್ಥಿತಿ. ತಮಸ್ಸಿನಿಂದ ಮುಚ್ಚಲ್ಪಟ್ಟ ಮನಸ್ಸು ತನ್ನೊಳಗಿನ ಬೆಳಕನ್ನು ಕಾಣುವುದಿಲ್ಲ. ಇಂತಹವರು ತಮ್ಮ ಬದುಕಿನಲ್ಲಿ ಅಸಮಾಧಾನ, ಅಸಂತೃಪ್ತಿ, ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಅವರು ತಮ್ಮ ಇಚ್ಛಾಶಕ್ತಿಯನ್ನೇ ಪಾಲಿಸುತ್ತಾರೆ, ಸ್ವಾರ್ಥದ ದಾರಿಯಲ್ಲಿ ನಡೆಯುತ್ತಾರೆ, ಇತರರಿಗೂ ಹಾನಿ ಮಾಡುತ್ತಾರೆ. ಹೀಗಾಗಿ ಅವರ ಬದುಕು ಅಂಧಕಾರದಿಂದ ಆವರಿತವಾಗುತ್ತದೆ. ಈ ಮಂತ್ರವು ಹೇಳುವ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಎಂಬ ವಾಕ್ಯವು ಮರಣಾನಂತರದ ಪರಿಣಾಮವನ್ನು ವಿವರಿಸುತ್ತದೆ. ಬದುಕಿನಲ್ಲಿ ಮಾಡಿದ ಕರ್ಮಗಳು, ಮನಸ್ಸಿನ ಸ್ಥಿತಿ, ಆತ್ಮದ ಬೆಳಕನ್ನು ಹೇಗೆ ಬಳಸಿದ್ದೇವೆ ಎಂಬುದೇ ಮುಂದಿನ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಅಸುರ ಸ್ವಭಾವದಿಂದ ಬದುಕಿದವರು ಮರಣಾನಂತರವೂ ಸಂಕಷ್ಟಪೂರ್ಣ ಲೋಕಗಳಿಗೆ ಹೋಗುತ್ತಾರೆ. ಅವರಿಗೆ ಶಾಂತಿ, ಸಂತೃಪ್ತಿ ದೊರೆಯುವುದಿಲ್ಲ. ಈ ಮಂತ್ರವು ಬದುಕಿನಲ್ಲಿಯೇ ನೈತಿಕ ಜಾಗೃತಿಯನ್ನು ಹುಟ್ಟುಹಾಕುತ್ತದೆ, ಏಕೆಂದರೆ ನಮ್ಮ ಕರ್ಮಗಳು ಮತ್ತು ಮನೋಭಾವನೆಗಳು ನಮ್ಮ ಮುಂದಿನ ಸ್ಥಿತಿಯನ್ನು ನಿರ್ಧರಿಸುತ್ತವೆ. ಯೇ ಕೇ ಆತ್ಮ ಹನೋ ಜನಾಃ ಎಂಬುದು ಶ್ಲೋಕದ ಹೃದಯ. ಆತ್ಮವನ್ನು ಹಾನಿ ಮಾಡುವವರು ಎಂದರೆ ತಮ್ಮೊಳಗಿನ ಆತ್ಮಜ್ಞಾನವನ್ನು ನಿರ್ಲಕ್ಷ್ಯ ಮಾಡುವವರು. ಅಹಂಕಾರ, ಕ್ರೋಧ, ಲೋಭ, ಅಸಹಿಷ್ಣುತೆ, ಅಸ್ಮಿತೆ ಇವುಗಳಿಂದ ತಮ್ಮ ಆತ್ಮವನ್ನು ಹೀನಪಡಿಸುತ್ತಾರೆ. ಅವರು ತಮ್ಮ ಬುದ್ಧಿಯನ್ನು, ಮನಸ್ಸಿನ ಬೆಳಕನ್ನು, ಧರ್ಮಪರ ಬುದ್ಧಿಯನ್ನು ಅಲಕ್ಷ್ಯ ಮಾಡುತ್ತಾರೆ. ಹೀಗಾಗಿ ತಮ್ಮ ಆತ್ಮವನ್ನು ಅಂಧಕಾರದಲ್ಲಿ ಮುಳುಗಿಸುತ್ತಾರೆ. ಈ ಹಾನಿಯೇ ಅವರ ಮುಂದಿನ ಜೀವನದಲ್ಲಿ ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಅಜ್ಞಾನವನ್ನು ತೊರೆದು ಜ್ಞಾನವನ್ನು ಪಡೆಯಬೇಕೆಂದು ಹೇಳುತ್ತದೆ. ಆತ್ಮಹಾನಿ ಎಂದರೆ ಆತ್ಮಜ್ಞಾನವನ್ನು ನಿರ್ಲಕ್ಷ್ಯ ಮಾಡುವುದು. ಜ್ಞಾನವೇ ಮೋಕ್ಷಕ್ಕೆ ದಾರಿ. ಜ್ಞಾನವಿಲ್ಲದೆ ಬದುಕಿದರೆ ಅಸುರ್ಯ ಲೋಕವೇ ಫಲ.
ದ್ವೈತದ ದೃಷ್ಟಿಯಲ್ಲಿ ಆತ್ಮಹಾನಿ ಎಂದರೆ ದೇವರ ಸೇವೆಯನ್ನು ನಿರ್ಲಕ್ಷ್ಯ ಮಾಡುವುದು. ದೇವರ ಅನುಗ್ರಹವೇ ಮೋಕ್ಷಕ್ಕೆ ದಾರಿ. ದೇವರ ಸೇವೆಯಿಲ್ಲದೆ ಬದುಕಿದರೆ ಅಸುರ್ಯ ಲೋಕವೇ ಫಲ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಆತ್ಮಹಾನಿ ಎಂದರೆ ದೇವರ ಅನುಗ್ರಹವನ್ನು ನಿರ್ಲಕ್ಷ್ಯ ಮಾಡುವುದು. ಜೀವನು ಪರಮಾತ್ಮನ ಅಂಗ, ಅವನಿಗೆ ಅವಲಂಬಿತ. ದೇವರ ಅನುಗ್ರಹವಿಲ್ಲದೆ ಬದುಕಿದರೆ ಅಸುರ್ಯ ಲೋಕವೇ ಫಲ. ಈ ಮಂತ್ರದ ಒಳ ಅರ್ಥವೆಂದರೆ ಬದುಕು ಕೇವಲ ದೇಹದ ಸಾಧನೆಯಲ್ಲ, ಅದು ಆತ್ಮಜ್ಞಾನ, ಧರ್ಮ, ನೈತಿಕತೆ, ಶುದ್ಧ ಮನಸ್ಸಿನ ಬೆಳಕಿನಿಂದಲೇ ಸಾರ್ಥಕವಾಗುತ್ತದೆ. ಅಸುರ ಸ್ವಭಾವವನ್ನು ತೊರೆದು ಜ್ಞಾನ, ಧರ್ಮ, ನೈತಿಕತೆ, ಆತ್ಮಚೇತನವನ್ನು ಪೋಷಿಸಿದಾಗ ಬದುಕು ಶ್ರೇಷ್ಠವಾಗುತ್ತದೆ. ಹೀಗಾಗಿ ಈ ಮಂತ್ರವು ಬದುಕಿನ ಪ್ರತಿಯೊಂದು ಕ್ಷಣವನ್ನು ಜಾಗೃತಿಯಿಂದ ನಡೆಸಲು, ಆತ್ಮವನ್ನು ಹಾನಿ ಮಾಡದಂತೆ ಕಾಪಾಡಲು, ಧರ್ಮಪರವಾಗಿ ಬದುಕಲು ಮಾರ್ಗದರ್ಶನ ನೀಡುತ್ತದೆ. ಇದು ನಮಗೆ ಎಚ್ಚರಿಸುತ್ತದೆ, ಸ್ವಾರ್ಥ, ಅಹಂಕಾರ, ಕ್ರೋಧ, ಲೋಭ ಇವುಗಳಿಂದ ಬದುಕಿದರೆ ಬದುಕು ಅಸುರ್ಯ ಲೋಕವಾಗುತ್ತದೆ. ಆದರೆ ಶುದ್ಧ ಮನಸ್ಸು, ಧರ್ಮ, ನೈತಿಕತೆ, ಆತ್ಮಚೇತನದಿಂದ ಬದುಕಿದರೆ ಬದುಕು ಮುಕ್ತಿಯ ಹಾದಿಯಾಗುತ್ತದೆ. ಈ ಮಂತ್ರವನ್ನು ಪ್ರಾಯೋಗಿಕ ಜೀವನದಲ್ಲಿ ಅನ್ವಯಿಸಿದರೆ ಪ್ರತಿಯೊಂದು ಕಾರ್ಯವೂ ನೈತಿಕತೆಯ ಬೆಳಕಿನಲ್ಲಿ ನಡೆಯುತ್ತದೆ. ಮನುಷ್ಯನು ತನ್ನ ಕೆಲಸವನ್ನು ಸ್ವಾರ್ಥಕ್ಕಾಗಿ ಮಾಡುವುದಿಲ್ಲ, ಕರ್ತವ್ಯಕ್ಕಾಗಿ ಮಾಡುತ್ತಾನೆ. ಸಂಬಂಧಗಳನ್ನು ಅಹಂಕಾರದಿಂದ ಕಟ್ಟಿಕೊಳ್ಳುವುದಿಲ್ಲ, ಪ್ರೀತಿಯಿಂದ ಪೋಷಿಸುತ್ತಾನೆ. ಸಂಪತ್ತನ್ನು ಲೋಭದಿಂದ ಸಂಗ್ರಹಿಸುವುದಿಲ್ಲ, ಧರ್ಮಪರವಾಗಿ ಬಳಸುತ್ತಾನೆ. ಹೀಗೆ ಮಾಡಿದಾಗ ಬದುಕು ಅಸುರ್ಯ ಲೋಕವಾಗುವುದಿಲ್ಲ, ಅದು ಯಜ್ಞವಾಗುತ್ತದೆ. ಪ್ರತಿಯೊಂದು ಉಸಿರು ಶುದ್ಧತೆಯ ಮಾರ್ಗವಾಗುತ್ತದೆ. ಪ್ರತಿಯೊಂದು ಕಾರ್ಯವೂ ಆತ್ಮಜ್ಞಾನಕ್ಕೆ ದಾರಿ ತೋರಿಸುತ್ತದೆ. ಈಶಾವಾಸ್ಯೋಪನಿಷತ್ತಿನ ಈ ಮಂತ್ರವು ಬದುಕಿನ ನೈತಿಕತೆಯ, ತತ್ವಜ್ಞಾನದ ಮತ್ತು ಅಧ್ಯಾತ್ಮದ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಇದು ನಮಗೆ ಎಚ್ಚರಿಸುತ್ತದೆ, ಆತ್ಮವನ್ನು ಹಾನಿ ಮಾಡಬೇಡ, ಜ್ಞಾನವನ್ನು ನಿರ್ಲಕ್ಷ್ಯ ಮಾಡಬೇಡ, ದೇವರ ಅನುಗ್ರಹವನ್ನು ತೊರೆಬೇಡ. ಬದುಕನ್ನು ಶುದ್ಧ ಮನಸ್ಸಿನಿಂದ ಧರ್ಮಪರವಾಗಿ, ನಿಷ್ಕಾಮವಾಗಿ ನಡೆಸಿದಾಗ ಬದುಕು ಮುಕ್ತಿಯ ಹಾದಿಯಾಗುತ್ತದೆ. ಈ ಮಂತ್ರವು ಬದುಕಿನ ಪ್ರತಿಯೊಂದು ಕ್ಷಣವನ್ನು ಯಜ್ಞದಂತೆ, ಪ್ರತಿಯೊಂದು ಕಾರ್ಯವನ್ನು ಆರಾಧನೆಯಂತೆ, ಪ್ರತಿಯೊಂದು ಉಸಿರನ್ನು ಶುದ್ಧತೆಯಂತೆ ನಡೆಸಲು ಪ್ರೇರೇಪಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.